ಸೊ ನೋಡಿದ್ರಲ್ಲ, ಬೇರೆಲ್ಲೋ ಅಲ್ಲ, ಬೆಂಗಳೂರು ಅವೆನ್ಯೂ ರೋಡ್ ಅಲ್ಲಿ ಒಂದು ಸ್ಯಾರಿ ಶಾಪ್ ಓನರ್ ಅವಮ್ಮಂಗ್ ಅಂತ ಹೊಡಿಯೋಂಥದ್ದು ಏನ್ ಮಾಡಿದಾರ ಅವರು. ಸೀರೆ ಕದ್ದಿದ್ದಾರೆ, ಓಕೆ. ಸೊ ಕೆಳಗಡೆ ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ, ಜಸ್ಟ್ ಒಂದು ಸೀರೆ ಎತ್ಕೊಂಡು ಹೋಗ್ತಾ ಇದಾರೆ, ಹಿಡ್ಕೊಂಡ್ಬಿಟ್ಟಿದ್ದಾರೆ ವಾಪಸ್ ಅವ್ರದ್ದು ಪ್ರಾಪರ್ಟಿ ಏನಿದೆ ಅವ್ರಿಗೆ ತಗೊಂಡ್ಬಿಟ್ಟಿದ್ದಾರೆ. ಆದ್ರೆ ಇಷ್ಟೊಂದು ಕ್ರೂರವಾಗಿ ಹೊಡಿಬೇಕಾಗಿತ್ತ? ಅಕ್ಕಪಕ್ಕದವ್ರು ತಡಿತಾ ಇದಾರೆ, ಓಕೆ, ಒಪ್ಕೊಳ್ಳೋಣ. ಬಟ್ ಅಕ್ಕಪಕ್ಕದವ್ರು ತಡಿಬಾರ್ದಿತ್ತು. ಅವ್ರ ಬುಟ್ಟು ತೆಗೆದ್ಬಿಟ್ಟು ಇವನ್ಗೆ ನಾಯಿ ಹೊಡೆದಂಗ್ ಹೊಡೆದಿಬೇಕಿತ್ತು. ಇವನ್ ಜೊತೆ ಬಂದಿರೋ ಇನ್ನೂ 2 ಜನಕ್ಕೆ. ಇವಾಗ ನಮ್ ಕಾನೂನು ಓಕೆ, ಪೊಲೀಸ್ ಅವರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, 3 ಜನದ ಮೇಲೆ ಕೇಸ್ ಹಾಕಿದ್ದಾರೆ, ಓಕೆ. ಆದ್ರೆ ಒಂದು ಯಂಗ್ಸ್ನ, ಅದು ಏಜ್ ಆಗಿರೋ ಪರ್ಸನ್ ನ ಅವರು ತಾಯಿ ತರ ಇದಾರೆ. ಆ ಸೀರೆದ್ ಏನ್ ದುಡ್ಡಿದೆ, ಓಕೆ ಗುರು, ನಾನೇ ಕೊಟ್ಬಿಡ್ತೀನಿ, ನನ್ನ ಪಾಕೆಟ್ ಇಂದ ನಾನೇ ಕೊಟ್ಬಿಡ್ತೀನಿ. ಅದೇ ರೋಡ್ ಅಲ್ಲಿ ಎಲ್ರ ಕೈಯಲ್ಲಿ ಬೂಟಲ್ಲಿ ಹೊಡ್ಸ್ಕೊಂತ ಇಲ್ವಲ್ಲ, ತಪ್ಪಲ್ವಾ? ಕಳ್ತನ ಮಾಡಿದ್ರೆ ಕಾನೂನು ಇದೆ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ಅವ್ರನ್ನ ಎತ್ಕೊಂಡೋಗಿ ಪೊಲೀಸ್ ಅವ್ರಿಗೆ ಇಡ್ಸ್ಕೊಡ್ಬೇಕು. ಕ್ರೂರವಾಗಿ ಇಷ್ಟೊಂದು ವರ್ಷಾಗಿ ಇಷ್ಟೊಂದು ವಲ್ಸಾಗಿ ಬಿಹೇವ್ ಮಾಡ್ಕೊಂಡು, ಸೊ ಫೈನಲಿ ಓನರ್ ಜೊತೆಗೆ ಇನ್ನ 2 ಕೆಲಸದವ್ರನ್ನ 3 ಜನನ ಸೇರ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಪೊಲೀಸ್ ಅವರು ಇವ್ರನ್ನ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಖುಷಿ ವಿಚಾರ. ಆದ್ರೆ ಆ ಯಂಗ್ಸ್ಗೆ ಹೋಗಿದ್ ಮಾನ ಮರ್ಯಾದೆ ಆಗ್ಲಿ, ಅಷ್ಟು ಕ್ರೂರವಾಗಿ ಹೊಡೆದಿದ್ದಾನಲ್ಲ, ಅದನ್ನೆಲ್ಲ ರಿಟರ್ನ್ ತಗೊಳಕ್ ಆಗುತ್ತಾ? ಇಲ್ವಲ್ಲ. ಸೊ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದೀವಿ, ಅಲ್ಲಿರೋ ಪ್ಲೇಸ್ ಅಲ್ಲಿ ನಮ್ಮ ಅಕ್ಕನೋ ತಂಗಿನೋ ನಮ್ ತಾಯಿನೋ ಥಿಂಕ್ ಮಾಡ್ಬೇಕಲ್ವಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತವ್ರನ್ನ ಏನ್ ಮಾಡ್ಬೇಕು ಅಂತ ನೀವೇ ಒಂದು ಕಮೆಂಟ್ ಹಾಕಿ.